ಭಾವದ ಮಧ್ಯೆ ಬೆಟ್ಟದ ಮೇಲೆ ರಾಮಲಿಂಗೇಶ್ವರ ಸ್ವಾಮಿ ರಥೋತ್ಸವ ಪುಟ್ಟು ಆಂಜಿನಪ್ಪ ಭಾಗಿ. ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಿಹಳ್ಳಿ ಹೋಬಳಿಯ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವ ಹಾಗೂ ಬ್ರಹ್ಮ ರಥೋತ್ಸವವು ಹೊಸ ವರ್ಷದ ಶುಭಾರಂಭದ ಸಂದರ್ಭದಲ್ಲಿ ಭಕ್ತಿ ಭಾವದಿಂದ ವಿಜೃಂಭಿಸಿತು. ಬೆಟ್ಟದ ಮೇಲೆ ನೆಲೆಸಿರುವ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ವಿಶೇಷ ಪೂಜೆಗಳು ನೆರವೇರಿದವು. ಬಳಿಕ ಶ್ರೀ ರಾಮಲಿಂಗೇಶ್ವರ ಸ್ವಾಮಿಯ ವಿಗ್ರಹವನ್ನು ರಥದಲ್ಲಿ ಪ್ರತಿಷ್ಠಾಪಿಸಿ ಭಕ್ತರ ಜಯಘೋಷಗಳ ನಡುವೆ ಬೆಟ್ಟದ ಹಾದಿಯಲ್ಲಿ ರಥೋತ್ಸವ ನಡೆಸಲಾಯಿತು. ರಥ ಎಳೆಯುವಲ್ಲಿ ಭಕ್ತರು ಉತ್ಸಾಹದಿಂದ ಭಾಗವಹಿಸಿದರು. ಶಿಡ್ಲಘಟ್ಟ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಹರಕೆ ಸಲ್ಲಿಸಿದರು. ಹೊಸ ವರ್ಷದ ಮೊದಲ ದಿನವೇ ರಥೋತ್ಸವ ನಡೆದಿರುವುದು ಭಕ್ತರಲ್ಲಿ ವಿಶೇಷ ಸಂಭ್ರಮ ಮೂಡಿಸಿತು. ರಥೋತ್ಸವದ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಮಾತನಾಡಿ, ಈ ಕ್ಷೇತ್ರದ ಧಾರ್ಮಿಕ ಮಹತ್ವವನ್ನು ವಿವರಿಸಿದರು. ಇಂತಹ ಜಾತ್ರಾ ಮಹೋತ್ಸವಗಳು ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಏಕತೆಯನ್ನು ಬೆಳೆಸುತ್ತವೆ ಎಂದರು. ಕಾರ್ಯಕ್ರಮದ ಅಂಗವಾಗಿ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಏರ್ಪಡಿಸಲಾಗಿತ್ತು. ಗ್ರಾಮಸ್ಥರು ಹಾಗೂ ಸ್ಥಳೀಯ ಮುಖಂಡರ ಸಹಕಾರದಿಂದ ಕಾರ್ಯಕ್ರಮ ಶಾಂತಿಯುತವಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ಉನ್ನತ ಶಿಕ್ಷಣ ಸಚಿವರಾದ ಎಂಸಿ ಸುಧಾಕರ್, ಗೌಡನಹಳ್ಳಿ ಮಂಜುನಾಥ್, ತಲಕಾಯಲಬೆಟ್ಟ ಅಶ್ವಥ್ ರೆಡ್ಡಿ, ಆನಂದ್ ಸೇರಿದಂತೆ ಇನ್ನು ಅನೇಕರು ಹಾಜರಿದ್ದರು. ಚೋಳರ ಕಾಲದಲ್ಲಿ ಪ್ರತಿಷ್ಠೆ, ರಂಗನಾಚಾರ್ಯ ಕಾಲದಲ್ಲಿ ದೇವಸ್ಥಾನ ಪ್ರತಿಷ್ಠೆ ಆಗಿರೋದು. ದೇವರ ಪ್ರತಿಷ್ಠೆ ಬಂದು ಶ್ರೀರಾಮಚಂದ್ರರು ಮಾಡಿರೋದು. ಸುಮಾರು 3000 ವರ್ಷ ಹಿಂದಿನ ದೇವಸ್ಥಾನ ಇದು. ಶ್ರೀರಾಮಚಂದ್ರನು ವನವಾಸದಲ್ಲಿದ್ದಾಗ ಸೀತಾದೇವಿ ಬಾಯಾರಿಕೆ ಆಗ್ತಾ ಇದೆ, ದಾಹ, ನೀರು ಬೇಕು ಅಂತ ಹೇಳಿದಾಗ, ಈ ಅಡವಿನಲ್ಲಿ ನೀರಲ್ಲಿ ಸಿಗುತ್ತೆ, ನೀರೆಲ್ಲಿ ಹೋಗೋಣ ಅಂತಂದಾಗ ನನ್ಗೆ ಬಹಳ ದಾಹ ಆಗ್ತಾ ಇದೆ, ನೀರು ಬೇಕೇ ಬೇಕು, ನನ್ನ ಜೊತೆ ಬರೋಕ್ಕಾಗಲ್ಲ ಅಂತಂದಾಗ ಶ್ರೀರಾಮರು ಬಂಡೆಗೆ ಬಾಣ ಹೊಡೆದು ಅಲ್ಲೇ ನೀರು ತರಿಸಿ ಇವಾಗ ಎಲ್ಲರೂ ನೀರು ಕುಡಿದಾಗ ಬಹಳ ನೀರು ಚೆನ್ನಾಗಿತ್ತಂತೆ. ಆವಾಗ ನಮ್ಮದೇ ಒಂದು ಚರಿತ್ರೆ ಇರಬೇಕು, ನಾವು ಇಲ್ಲಿ ಬಂದಿದ್ದಕ್ಕೆ ಅಂತ ಹೇಳಿದಾಗ ಇನ್ನೂ ಏನು ಮಾಡಬೇಕು ಅಂದಾಗ ಇನ್ನೂ 2 ಬಾಣ ಹೊಡಿಬೇಕು, ರಾಮ, ಸೀತೆ, ಲಕ್ಷ್ಮಣ ಅಂದ್ಬಿಟ್ಟು 3 ಕಲ್ಯಾಣಿಗಳಾಗಬೇಕು, 3 ದೊಣ್ಣೆಗಳಾಗಬೇಕು, ಇಲ್ಲಿ ಎಲ್ಲಾ ಕಾಲದಲ್ಲೂ ನೀರು ಇರಬೇಕು, ಇಲ್ಲಿ ಇಲ್ಲೊಂದು ದೇವಸ್ಥಾನ ಪ್ರತಿಷ್ಠೆ ಆಗಬೇಕು ಅಂತ ಹೇಳಿದಾಗ ಆಂಜನೇಯನ ಸಂಜೀವನಿ ಕಳಿಸಿ ಲಿಂಗ ತಗೋದಕ್ಕೆ ಹೇಳಿದಾಗ ಲಿಂಗ ತಗೊಂಡು ಬರಬೇಕಾದ್ರೆ ದಾರಿನಲ್ಲಿ ರಾಕ್ಷಸರ ಅಟ್ಯಾಕ್ ಆಗಿ ಬರೋ ತಡ ಆಗಿದ್ದಕ್ಕೆ ದುರ್ಮುಹೂರ್ತ ಬಂದ್ಬಿಡುತ್ತೆ ಅಂದ್ಬಿಟ್ಟು ಶ್ರೀರಾಮರು ಮಣ್ಣಿನಲ್ಲೇ ಲಿಂಗದ ಮಹಿಮೆ ಮಾಡಿ ಪ್ರತಿಷ್ಠೆ ಮಾಡಿ ರಾಮಲಿಂಗೇಶ್ವರ ಅಂತ ಹೆಸರಿಟ್ಟು ಆಂಜನೇಯನು ಲಿಂಗ ತಗೊಂಡ್ಬಂದಾಗ, ಗುರುಗಳೇ ನನ್ನ ದಾರಿಯಲ್ಲಿ ತೊಂದರೆ ಆಯ್ತು, ಬರೋರು ಪ್ರತಿಷ್ಠೆ ಮಾಡಿದಿರಲ್ಲ, ಈ ಲಿಂಗ ನಾನೇನು ಮಾಡುವುದು ಅಂದಾಗ ನೀನು ನನ್ನ ಪಕ್ಕದಲ್ಲಿ ಲಿಂಗ ದರ್ಶನ ಕೊಡೋ ಮಾಡ್ತೀನಿ ಅಂತೇಳಿ ಆಚೆಗಡೆ ಹನುಮಲಿಂಗೇಶ್ವರ ಅಂತ ಪ್ರತಿಷ್ಠೆ ಮಾಡಿ ಇದು ರಾಮಲಿಂಗೇಶ್ವರ ಅಂತ ಪ್ರತಿಷ್ಠೆ ಆಗಿ ಪ್ರತಿದಿನ ಪೂಜೆ ಕಾರ್ಯಕ್ರಮ ನಡೆಯುವಂಗೆ ವಂಶ ಪಾರಂಪರ್ಯವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಶಿವರಾತ್ರಿಗೆ, ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಗಳಿರುತ್ತದೆ, ರಥೋತ್ಸವಗಳು ನಡೀತದೆ, ಬಹಳ ವಿಜೃಂಭಣೆಯಲ್ಲಿ ನಡೀತದೆ. ರಾಮಲಿಂಗೇಶ್ವರ ಜಾತ್ರೆ ಇವತ್ತು ಅದ್ದೂರವಾಗಿ ನಡೀತಾ ಇದೆ. ವರ್ಷದ ಮೊದಲನೇ ರಥೋತ್ಸವ ಹಾಗೂ ಇದು ವಿಶೇಷ ಏನಪ್ಪ ಅಂದರೆ ನಮ್ಮ ಶಿಡ್ಲಘಟ್ಟ ಬಶೆಟ್ಟಿಹಳ್ಳಿ ಬೆಟ್ಟದ ಮೇಲೆ ರಥ ಎಳೆಯೋದು ನಮ್ಮ ರಾಜ್ಯದಲ್ಲೇ ಇದೆ ಅಂತ ಇರುತ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಈ ಮೊದಲನೇ ದಿನ ಎಲ್ಲರಿಗೆ ಒಳ್ಳೆಯದಾಗಿದೆ. ಕೃಪೆಯಿಂದ ಹೊಸ ವರ್ಷ ಎಲ್ರಿಗೂ ಸಹ ಒಳಿತಾಗಲಿ. ಹೊಸ ವರ್ಷದಲ್ಲಿ ಎಲ್ರಿಗೂ ಸಹ ಸಂತೋಷ, ಆರೋಗ್ಯ ಎಲ್ಲ ತುಂಬಿ ತುಳುಕಲಿ, ಐಶ್ವರ್ಯ ಬರಲಿ. ಅದ್ರ ಜೊತೆಗೆ ರಾಮಲಿಂಗೇಶ್ವರ ಕೃಪೆಯಿಂದ ಎಲ್ಲರಿಗೂ ಸಹ ಒಳಿತಾಗಲಿ. ಎಲ್ರಿಗೂ ಸಹ ಹೊಸ ವರ್ಷ ಶುಭಾಶಯಗಳು ತಿಳಿಸ್ತಾ, ವರ್ಷದ ಪ್ರಾರಂಭದಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂಥ ಬಶೆಟ್ಟಹಳ್ಳಿ ಹೋಬಳಿ ಮುಖ್ಯ ಗ್ರಾಮಗಳಿಗೆ ಹೊಂದ್ಕೊಂಡಂತೆ ನಮ್ಮ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಸಹ ಭಾಳ ಪ್ರಖ್ಯಾತಿ ಹೊಂದಿರೋಂಥ ದೇವಸ್ಥಾನ. ಇಲ್ಲಿ ಬೆಟ್ಟದ ಮೇಲೆ ಶಿವನ ದೇವಸ್ಥಾನ ಇರೋಂಥದ್ದು. ಇಲ್ಲಿ ಪ್ರತಿ ವರ್ಷವೂ ಸಹ ಜಾತ್ರಾ ಮಹೋತ್ಸವ ಮಾಡಿ ದೇವರ ವಿಗ್ರಹನ ಒಂದು ರೀತಿ ರಥದಲ್ಲಿ ಕುಳ್ಳಿರಿಸಿ ಮೆರವಣಿಗೆ ಮಾಡೋಂಥದ್ದು. ಅದು ಬೆಟ್ಟದ ಮೇಲೆ ತೇರನ್ನ ಎಳೆಯೋಂಥ ಕೆಲಸ ಇಲ್ಲಾಗ್ತದೆ. ಆ ನಿಟ್ಟಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಆಗಮಿಸಿ ದೇವರ ದರ್ಶನ ಪಡ್ಕೊಂಡು ತೇರನ್ನ ಎಳೆದು ತಮ್ಮ ಹರಕೆಗಳನ್ನ ಇಲ್ಲಿ ಸಲ್ಲಿಸೋಂಥದ್ದು ಮತ್ತು ಎಲ್ಲ ಅವರ ಕಷ್ಟ ಸುಖಗಳನ್ನ ದೇವರಲ್ಲಿ ಬೇಡೋಂಥದ್ದು ಪ್ರತೀತಿಯಾಗಿ ಬಂದಿರ್ತದೆ. ಈ ವರ್ಷವೂ ಸಹ ಭಾಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಇಲ್ಲಿ ನಡೀತಾ ಇರೋಂಥದ್ದು. ಸಾರ್ವಜನಿಕರು ಸಹ ಸಾವಿರಾರು ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನ ಪಡ್ಕೊಳ್ತಾ ಇರೋಂಥದ್ದು ಸಂತೋಷ. ಎಲ್ರಿಗೂ ಶುಭ ಆಗಲಿ. ಹೊಸ ವರ್ಷ ರಾಮಲಿಂಗೇಶ್ವರ ಸ್ವಾಮಿ ಎಲ್ಲರೂ ಕಾಪಾಡಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ. ನಿಮ್ಮ ಕಡೆ